ಅದೃಷ್ಟದ ಅಂಚಿನಲ್ಲಿ H.G. ರಾಧಾದೇವಿಯವರ ಕಾದಂಬರಿ. ಕಾಗದ ತೆಗೆದು ನೋಡಿದಾಗ ಆ ತಿಂಗಳ ದಿನಸಿ ಸಾಮಾನಿನ ಬಿಲ್ ಅದು 1200 ರು ಆಗಿತ್ತು. ಎಣ್ಣೆ, ತುಪ್ಪ, ಸೀಮೆ ಎಣ್ಣೆ ಟನ್ಗಳು ಇದಕ್ಕೆ ನೀರಿನಂತೆ ದುಡ್ಡು ಚೆಲ್ಲುತ್ತಿದ್ದ. ಒಂದು ಬಟ್ಟೆ ಸೋಪು ತರಲು 4 ಬಾರಿ ಏಳಬೇಕಾಗಿತ್ತು. ವೈನತೆಯನಿಗೆ 3ನೇ ವರ್ಷ ತುಂಬಿತು. ಎದುರುಮನೆ ಲಕ್ಷ್ಮಮ್ಮ ಶಾರದಾಳಿಗೆ ತುಂಬ ಆತ್ಮೀಯ ಸ್ನೇಹಿತೆಯಾಗಿದ್ರು. ಶಾರದಾ ಗಂಡನಿಗೆ, ನಾಳೆ ವೈನು ಹುಟ್ಟಿದಬ್ಬ, ಒಂದು ಹೊಸ ಅಂಗಿ ತಂದಿದ್ರಾಗಿತ್ತು ಎಂದಳು. ರಮೇಶ ಉತ್ಸಾಹದಿಂದ, ಹಾಗಾದ್ರೆ 2 ದೊಡ್ಡ ಜಾಮೂನ್ ಪ್ಯಾಕೆಟ್ ತರ್ತೀನಿ, ಜಾಮೂನ್ ಮಾಡಿಬಿಡು, ಎಲ್ಲ ತರಕಾರಿ ಹಾಕಿ ವೆಜಿಟೇಬಲ್ ಬಾತ್ ಮಾಡಿ ಆಂಬೋಡೆ ಮಾಡು ಎಂದ. ಮರೆಯದೆ ಅದೇ ಸಂಜೆ 7 ರೂಗಳ ದೊಡ್ಡ ಸೈಜಿನ ಜಾಮೂನ್ ಪ್ಯಾಕೆಟ್ ತಂದ. ಮಗು ಅಂಗಿ ತುಂಬ ಹಳೆದಾಗಿ ಹರಿದಿದೆ, ಒಂದು ಹೊಸ ಅಂಗಿ ಎಂದು ಅರ್ಧ ನುಡಿಯುತ್ತಿದ್ದಂತೆಯೇ ರಮೇಶ ಸಿಡಿಲಿನಂತೆ ಗರ್ಜಿಸಿ, ದುಡ್ಡಿಲ್ಲ, ಸುಮ್ಮನೆ ಪೀಡಿಸ್ಬೇಡ, ಹುಟ್ಟಿದಬ್ಬ ಆದರೆ ಸಿಹಿ ಮಾಡಿ ತಿನ್ಸು ಎಂದ. ಶಾರದಾ ತುಟಿ ಕಚ್ಚಿ ಸುಮ್ಮನಾದ್ಲು. ಒಂದು ಬಟ್ಲಲ್ಲಿ ತರಕಾರಿ ಬಾತ್ ತುಂಬಿ 4 ಆಂಬೋಡೆಯೊಂದಿಗೆ ತಂದು ಲಕ್ಷ್ಮಮ್ಮನಿಗೆ ಕೊಟ್ಲು. ಮಗುವಿನ ಹುಟ್ಟುಹಬ್ಬದ ಸುದ್ದಿ ಕೇಳಿದ ಲಕ್ಷ್ಮಮ್ಮ, ಅಲ್ರಿ, ಮಗುವಿನ ಹುಟ್ಟಿದಬ್ಬ ಅಂತ ಹೇಳ್ತೀರಿ, ಇಂಥ ಅರಕಲು ಅಂಗಿ ಹಾಕಿದ್ದೀರಿ ಎಂದರು. ಶಾರದಾ ಮನಸ್ಸು ತಡೆಯದೆ ಗಂಡನ ಗುಣ ಹೇಳಿಕೊಂಡ್ಳು. ಮೂಟೆಗಟ್ಲೆ ಸಾಮಾನ್ ತರೋ ರೀತಿ ನೋಡಿದ್ರೆ ನಿಮ್ಮ ಯಜಮಾನ್ರಂತ ಧಾರಾಳವಂತಿರಿಲ್ಲ ಅಂತ ಅಂದ್ಕೊಂಡಿದ್ದೆ. ಮಗುಗೆ ಒಂದು ಹೊಸ ಅಂಗಿ ತರಲಿಕ್ಕೆ ಈಗ ಆಡ್ತಾರಾ? ನಿಮ್ಮ ಸೀರೆಗಳು ನೋಡಿದ್ರೆ ಮಾಸಲು ಗುಡ್ಡೆ ಆಗಿವೆ. ಬಂದ 1 ವರ್ಷದಿಂದ ಇವೆರಡೇ ಸೀರೆಗಳು ಉಡ್ತಾ ಇದ್ದೀರಿ ಎಂದರು. ಶಾರದಾ ವಿಷಾದದಿಂದ ನಕ್ಕು, ಇರೋದೇ ಇವೆರಡು ಸೀರೆ ಕಣ್ರಿ ಎಂದಳು. ನಿಮ್ಮಂಥವ್ರಿಗೆ ತವ್ರಮನೆ ಬಲವಾದ್ರೂ ಇದ್ದಿದ್ರೆ ಚೆನ್ನಾಗಿತ್ತು ಎಂದರು ಲಕ್ಷ್ಮಮ್ಮ. ಶಾರದ ನೋವಿನಿಂದ, ಇದ್ದಾರೆ ಮಲತಾಯಿ, ಆಕೆಯ ಕೈಗೊಂಬೆಯಾಗಿರೋ ತಂದೆ, 2 ತಂಗಿಯರು, ಅವರ ಬಡತನವೇ ಅವರಿಗೆ ದಂಡಿಯಾಗಿದೆ ಎಂದಳು. ಬಡತನ ಸರಿ, ಒಂದು ವೇಳೆ ಐಶ್ವರ್ಯ ಇದ್ದಿದ್ರೆ ಮಾಡ್ತಾ ಇದ್ದೇನ್ರಿ ಎಂದು ಲಕ್ಷ್ಮಮ್ಮ ಕೇಳಿದಾಗ ಶಾರದ ನಕ್ಕು, ಇಲ್ಲ ಕಣ್ರಿ, ನಮ್ಮ ಚಿಕ್ಕಮ್ಮನಿಗೆ ನನ್ನ ತಲೆ ಕಂಡ್ರೆ ಆಗೋಲ್ಲ ಎಂದಳು. ಮುಂದಿನ 3 ತಿಂಗಳು ಉರುಳಿದ್ವು. ಉಗಾದಿ ಹಬ್ಬ ಬಂದಿತ್ತು. ಉಗಾದಿ ಹಬ್ಬ ಆದ 8 ದಿನಕ್ಕೆ ಸರಿಯಾಗಿ ರಮೇಶನ ಅಣ್ಣ ಗೋಪಾಲರಾವ್ ಅವರ ಮೊದಲ ಮಗನ ಮುಂಜಿ. ಗಂಡ ಹೆಂಡತಿ 2 ಬಂದು ಕರೆದು ಹೋದ್ರು. ಉಗಾದಿಯ ದಿನ ಸಕ್ಕರೆ ಹೋಳಿಗೆ ಹಾಗೂ ಆಂಬೊಡೆ, ಕೊಬ್ಬರಿ ಚಿತ್ರಾನ್ನ ಮಾಡಲು ತಿಳಿಸಿದ್ದ ರಮೇಶ. ಶಾರದಾ ಮತ್ತೊಮ್ಮೆ ಪ್ರಯತ್ನಿಸಿ, ವೈನು ಶರ್ಟು ಚಡ್ಡಿ ಅರ್ದು ಚೂರ್ಚೂರಾಗಿದೆ, ನನ್ನ ಸೀರೆಗಳು ದೇವರಿಗೆ ಪ್ರೀತಿ, 2 ಸೀರೆ 2 ಶರ್ಟು ಚಡ್ಡಿನಾದ್ರೂ ತರಬಾರ್ದಾ ಎಂದಳು. ಅಪ್ಪನ ಮನೆಯಿಂದ ಗಂಟು ತೊಂದೊಳಗೆ ಪೀಡಿಸ್ತಿಯಲ್ಲೇ, ನನ್ನ ಹತ್ರ ದುಡ್ಡಿಲ್ಲ, ಕಾಡಿಸ್ಬೇಡ ಎಂದ. ಮುಂಜಿ ಮನೆಯಲ್ಲಿ ಅವರೆಲ್ಲ ಎದುರು ಈ ಮಾಸುಲ್ ಸೀರೆಯಲ್ಲಿ ಹೇಗೆ ಓಡಾಡ್ಲಿ ಅಂದ್ರೆ ಎಂದಳು. ನೀನು ಪಳಪಳ ಹೊಳೆಯೋ ಸೀರೆ ಉಟ್ಟಾಕ್ಷಣ ನೀನು ಕಪ್ಪು ಬಣ್ಣ, ಉಬ್ಬು ಹಲ್ಲು ಬದಲಾಯಿಸುತ್ತಾ ಎಂದ. ಶಾರದಾ ಅಪಮಾನದಿಂದ ಸುಮ್ಮನಾದ್ಲು. ಹೋಗ್ಲಿ, ಮಗುಗಾದ್ರೂ ತೆಗೆದುಕೊಡಿ. ರಮೇಶ ಸಿಡಾರನೆ ಗದ್ರಿ, ತಂದ್ಕೊಡಲ್ಲ ಅಂತ ಎಸ್ಸಲ ಹೇಳೋದು ಎಂದ. ಶಾರದಾ ಹತಾಶಳಾದ್ಲು. ತನ್ನ ನೋವು ಯಾರಲ್ಲಿ ತೋಡಿಕೊಳ್ಬೇಕು? ಇತ್ತೀಚೆಗೆ ಲಕ್ಷ್ಮಮ್ಮ ಅವಳಿಗೆ ಆತ್ಮೀಯರಾಗಿದ್ರು. ಆಕೆ ಎದುರು ಎಲ್ಲ ಹೇಳಿಕೊಂಡು, ಮುಂಜಿ ಮನೆಯಲ್ಲಿ ಹೇಗೆ ಓಡಾಡಬೇಕು, ನನಗೆ ತುಂಬ ಸಂಕೋಚ ಆಗುತ್ತೆ ಎಂದು ಕಣ್ಣೀರು ಹಾಕಿದ್ಲು. ನಾನೊಂದು ಉಪಾಯ ಹೇಳ್ತೀನ್ರಿ, ನಿಮ್ಮ ಯಜಮಾನ್ರಂಥವ್ರಿಗೆ ಹಾಗೆ ಮಾಡಬೇಕು ಎಂದರು. ಹೇಳಿ, ಏನು ಉಪಾಯ ಎಂದಳು ಶಾರದಾ ಹತಾಶಳಾಗಿ. ಹೇಗಿದ್ರೂ ಮೂಟೆಗಟ್ಟಲೆ ಅಕ್ಕಿ ತಂದಾಕ್ತಿರ್ತಾರೆ ನಿಮ್ಮ ಯಜಮಾನ್ರು, ನನಗೊಂದು 10 ಸೇರು ಅಕ್ಕಿ ಕೊಡಿ, ಪೇಟೆಯಲ್ಲಿ 4 ರೂಪಾಯಿ ಸೇರು, ನನಗೆ ನೀವು 30 ರೂಗೆ ಕೊಡಿ, ವೈನುಗೆ ಆ ದುಡ್ಡಲ್ಲಿ ಅಂಗಿ ಚಡ್ಡಿ ತರೋಣ ಎಂದರು. ಶಾರದಾ ಬೆದ್ರಿ, ಅವ್ರಿಗೆ ತಿಳಿದ್ರೆ ಎಂದು ನುಡಿದಳು. ಇನ್ನೂ ಮೊನ್ನೆ ಅವರು ಗಾಡಿಯಿಂದ 4 ಮೂಟೆಯನ್ನ ಇಳಿಸ್ಕೊಂಡಿದ್ದು ನೋಡಿದ್ದೀನ್ರಿ, ತುಂಬಿದ ಮೂಟೆಗಳಲ್ಲಿ 10 ಸೇರು ಹೋದ್ರೆ ಗೊತ್ತಾಗಲ್ಲ, ನೀವು ಅಷ್ಟೊಂದು ಎದುರುಬೇಡಿ ಎಂದು ಆಕೆ ಪುಸಲಾಯಿಸಿದ್ರು. ಎಲ್ಲ ಸರಿ, ಇದ್ದಕ್ಕಿದ್ದಾಗೆ ವೈನುಗೆ ಹೊಸ ಬಟ್ಟೆ ಹಾಕಿದ್ರೆ ಅವರಿಗೆ ಸಂಶಯ ಆಗಲ್ವಾ? ನಿನಗೆ ದುಡ್ಡು ಎಲ್ಲಿತ್ತು ಅಂತ ಅವ್ರು ಪ್ರಶ್ನೆ ಮಾಡಿದ್ರೆ? ಲಕ್ಷ್ಮಮ್ಮ ಒಂದು ಕ್ಷಣ ಯೋಚಿಸುತ್ತಾ ಕುಳಿತರು. ಶಾರದಾ ಮಾತಾಡಿ, ನಮ್ಮ ತವ್ರ ಮನೆಯವರು ಕೊಟ್ರು ಅಂತ ಸುಳ್ಳಾಡೋ ಹಾಗಿಲ್ಲ, ಹತ್ತಿರದಲ್ಲಿ ನನ್ನವರಾಗಿ ಯಾರಿದ್ದಾರೆ ಎಂದಳು. ಲಕ್ಷ್ಮಮ್ಮ ಏನೋ ಯೋಚಿಸಿ, ನಾನೊಂದು ಉಪಾಯ ಮಾಡ್ತೀನಿ, ನೀವೇನು ಎದುರುಬೇಡಿ ಎಂದು ಒಂದು ಯೋಜನೆ ಹೇಳಿದ್ರು. ಶಾರದಾ ಧೈರ್ಯ ಮಾಡಿ ಒಂದೊಂದು ಮೂಟೆಯಿಂದ 3 ಸೇರಿನಂತೆ 10 ಸೇರು ಅಕ್ಕಿ ಕೊಟ್ಲು. ಉಗಾದಿ ಮರುದಿನ ಲಕ್ಷ್ಮಮ್ಮ ರಮೇಶ ಇರುವಾಗಲೇ ಕೈಲೊಂದು ಪ್ಯಾಕೆಟ್ ಹಿಡಿದು ಬಂದ್ರು. ಶಾರದಮ್ಮ, ಒಂದು ಮಣೆ ಹಾಕಿ ನಿಮ್ಮ ವೈನನ್ನ ಕೂಡಿಸ್ರಿ
ಹಣೆಗೆ ಕುಂಕುಮ ಹಚ್ಚಿ ಆರತಿ ಮಾಡಿ ಉಡ್ಗೊರೆ ಕೊಡ್ತೀನಿ ಎಂದರು. ಶಾರದಾ ಅಚ್ಚರಿ ನಟಿಸುತ್ತಾ, ಏನ್ರಿ ಲಕ್ಷ್ಮಮ್ಮ ಇದೆಲ್ಲ ಎಂದಳು. ಲಕ್ಷ್ಮಮ್ಮ ಉತ್ತರಿಸಿ, ಏನಿಲ್ಲ, ನಾನು ವರ್ಷಪೂರ್ತಿ ಬಾಲಕೃಷ್ಣನ ಪೂಜೆ ಮಾಡೋದು ಗೊತ್ತಲ್ಲ. ಉಗಾದಿ ವರ್ಷದ ಹೆಚ್ಚಿನ ದಿನ ಯಾವುದಾದ್ರೂ ಗಂಡು ಮಗುಗೆ ಆರತಿ ಮಾಡಿ ನನ್ನ ಕೈಲಾದ ಉಡುಗೊರೆ ಕೊಡ್ತೀನಿ. ಈ ಸಲ ನಿಮ್ಮ ವೈನುಗ್ ಕೊಡೋಣ ಅನ್ಸಿದೆ ಎಂದರು. ರಮೇಶ ಎದುರಿಗೆ ಶಾರದಾ ಮಣೆ ಹಾಕಿದ್ಲು. ಆರತಿ ಮಾಡಿ ತಂದ್ಲು. ಲಕ್ಷ್ಮಮ್ಮ ವೈನುವನ್ನ ಮಣೆ ಮೇಲೆ ಕೂಡಿಸಿ ಕುಂಕುಮ ಹಚ್ಚಿ ಪ್ಯಾಕೆಟ್ ಕೈಗಿತ್ತು ಆರತಿ ಮಾಡಿದ್ರು. ಆಕೆ ಹೋದ್ಮೇಲೆ ಶಾರದಾ ಗಂಡನೆದುರು ಪ್ಯಾಕೆಟ್ ಬಿಚ್ಚಿದ್ಲು. ತಿಳಿ ನೀಲಿ, ತಿಳಿ ಗುಲಾಬಿ 2 ಹತ್ತಿ ಬಟ್ಟೆ ಶರ್ಟ್ಗಳು, ಕಪ್ಪು ಹಾಗೂ ಕಗ್ಗ ನೀಲಿಯ 2 ಒರಟಾದ ಚಡ್ಡಿಗಳು. ನೋಡಿ ಪಾಪ, 2 ಹೊಸ ಶರ್ಟು, 2 ಹೊಸ ಚಡ್ಡಿ ಕೊಟ್ಟಿದ್ದಾರೆ ಎಂದಳು. ರಮೇಶ ಬಟ್ಟೆಗಳನ್ನ ಕೈಲಿ ಹಿಡಿದು ಪರಿಶೀಲಿಸಿ, ನೋಡು, ಇಷ್ಟಕ್ಕೆ ಹೊಸ ಬಟ್ಟೆ ಬೇಕು ಅಂತ ನನ್ನ ಪೀಡಿಸಿದ್ದಿ. ಅವನಿಗೆ ಹೊಸ ಬಟ್ಟೆ ಹಾಕೊಳ್ಳೋ ಯೋಗ ಇದ್ರೆ ಎಲ್ಲಿಂದಲೋ ಬಂದೇ ಬರುತ್ತೆ ಎಂದ. ಆ ಕ್ಷಣ ಶಾರದಾಳಿಗೆ ಗಂಡನ ಮೇಲೆ ಅತ್ಯಂತ ಅಸಹ್ಯವಾಯಿತು. 8 ದಿನದ ನಂತರ ಮುಂಜಿಗೆ ಹೋಗಲೇಬೇಕಾಯ್ತು. ಲಕ್ಷ್ಮಮ್ಮ ತಮ್ಮ ನಶ್ಯ ಬಣ್ಣದ ಒಂದು ಕೃತಕ ರೇಷ್ಮೆ ಸೀರೆ ನೀಡಿ, 1-2 ಸಲ ಮಾತ್ರ ಉಟ್ಕೊಳ್ಳಿ, ಏಕೆಂದರೆ ತುಂಬ ಕೊಳೆ ಆದ್ರೆ ನೀರಿಗೆ ಹಾಕ್ಬೇಕಾಗತ್ತೆ. ನೀರಿಗೆ ಹಾಕಿದ್ರೆ ಈಗಿರೋ ಹೊಳಪು ಇರಲ್ಲ. ಕೃತಕ ರೇಷ್ಮೆ ಸೀರೆ ಅಂತ ಗೊತ್ತಾಗತ್ತೆ. ಬರೋ ತಿಂಗಳು ನಮ್ಮ ನೆಂಟರ ಮದುವೆ ಇದೆ, ಆವಾಗ ಅದನ್ನೇ ಉಡ್ಕೋಬೇಕು ಅಂತಿದ್ದೀನಿ ಎಂದರು. ರಾಜಪ್ಪನ ಧರ್ಮಛತ್ರ ಎಂಬ ವಿಶಾಲವಾದ ಛತ್ರದಲ್ಲಿ ಗೋಪಾಲರಾವ್ ಮಗ ರಾಜೇಶನ ಮುಂಜಿಯಾಯಿತು. ಶಾರದಾ ಅವರನ್ನೆಲ್ಲ ನೋಡಿ 1.5 ವರ್ಷ ಆಗಿತ್ತು. ಮಾಲ್ತಿ, ಜಯಲಕ್ಷ್ಮಿ ಹೊತ್ತಿಗೆ ಸೊಗಸಾದ ಪೀತಾಂಬರಗಳನ್ನು ಉಟ್ಟು ಮೆರೆದರು. ನಾಗರತ್ನಳು ಅಡಿಕೆ ಹಾಗೂ 5 ಎಳೆ ಅವಳಕ್ಕೆ ಸರ ಧರಿಸಿ ಭಾರಿ ಜರಿ ಸೀರೆಯುಟ್ಟು ತುರುಬು ಎಣೆದು ಮಲ್ಲಿಗೆ ದಂಡೆ ಮುಡಿದು ಓಡಾಡಿದ್ಲು. ಶಾರದಾಳಿಗೆ ಮಾತ್ರ ಲಕ್ಷ್ಮಮ್ಮನಂದು ಎರವಲು ತಂದ ಆ ಒಂದು ಸೀರೆ ಬಿಟ್ರೆ ಉಳಿದೆರಡು ಹಳೆ ನೂಲಿನ ಸೀರೆಗಳು. ನಿನ್ನ ಮಗನ್ಗೆ 3.5 ವರ್ಷ ಆಯ್ತಲ್ಲ, ಸ್ಕೂಲಿಗೆ ಸೇರಿಸ್ಲಿಲ್ವಾ? ಜಯಲಕ್ಷ್ಮಿ ವೈನುವಿನ ಬಗ್ಗೆ ವಿಚಾರಿಸಿಕೊಂಡ್ಲು. ಇಲ್ಲಕ್ಕ, ಈ ಸಲ ಸ್ಕೂಲ್ ಬಾಗ್ಲು ತೆರೆದ್ಮೇಲೆ ನೋಡ್ಬೇಕು ಎಂದಳು. ಜಯಲಕ್ಷ್ಮಿ ನಕ್ಕು, ಅದಿನ್ನೂ 6 ತಿಂಗಳು ಮಾತು, ಆ ಹೊತ್ತಿಗೆ 4 ವರ್ಷ ಆಗಿರತ್ತೆ. ನಾನ್ ನೋಡು, ನಮ್ಮ ಮನುನ್ ಮಾತ್ರ ಹೋದ್ ವರ್ಷವೇ ಸ್ಕೂಲ್ಗೆ ಹಾಕ್ತೆ. ನಿಮ್ ವೈನುವಾರ್ಗೆ ಅವನು ಈ ಸಲ ಅಪ್ಪರ್ KG ಬರ್ತಾನೆ ಎಂದು ಹೇಳಿದಳು. ತುಂಬು ವೈಭವದಲ್ಲಿದ್ದ ಡಾಕ್ಟರ್ ಮಾಲತಿ ತನ್ನನ್ನು ಮಾತನಾಡಿಸಲಾರಳೆಂದು ಬಗೆದಿದ್ದಳು ಶಾರದಾ. ಆದರೆ ಮಾಲತಿ ಬಚ್ಚಲ ಮನೆ ಹತ್ತಿರ ಮುಖ ತೊಳೆಯುತ್ತಿದ್ದ ಶಾರದಾಳ ಬಳಿ ಬಂದು, ಶಾರದಾ, ನಿಮ್ ಬೀದಿ ಹತ್ರವೇ ಅಲ್ವಾ ಗುಂಜಪ್ಪನ ಆಂಜನೇಯ ದೇವಾಲಯ ಇರೋದು ಎಂದಳು. ಹೌದು, ನಮ್ಮನೆಯಿಂದ 2 ಪರ್ಲಾಂಗ್ ಆಗತ್ತೆ. ಆ ದೇವಸ್ಥಾನ ಯಾಕೆ? ಶಾರದಾ ಅಚ್ಚರಿಯಿಂದ ಕೇಳಿದ್ಲು. ಆ ದೇವಾಲಯದ ಆವರಣದಲ್ಲಿ ಅಚ್ಚಮ್ಮ ಅಂತ ಒಬ್ಬಾಕೆ ಇದ್ದಾರೆ. ನಮ್ಮನೆ ಅಡಿಗೆ ಕೆಲಸಕ್ಕೆ ಆಕೆ ಒಪ್ಕೊಂಡಿದ್ರು. ಸಂಬಳ 100 ರು ಕೇಳಿದ್ರು. ಎಲ್ಲದಕ್ಕೂ ಕೆಲಸಗಾರರಿದ್ದಾರೆ. ಬೆಳಗ್ಗೆ ಬಂದು ಸಂಜೆ ಹೋಗೋದು. 50 ರು ಕೊಡ್ತೀನಿ ಎಂದಿದ್ದೆ. ಆಕೆ ಮಾತಾಡೋದವರು ಪುನಃ ಬಂದಿಲ್ಲ. ಈಗಿನ ನನ್ನ ಸ್ಥಿತಿಲಂತೂ ಕೆಲಸಗಾರರು ಬೇಕೇ ಬೇಕಲ್ಲ ಎಂದು ಅವಳ ಕಡೆ ನೋಡಿದ್ಲು. ಅವರೆಲ್ಲರ ಮಾತುಕತೆ ಹಾಗೂ ಅಭಿನಂದನೆಯ ತಿಳಿಸುವಿಕೆಯಿಂದ ಮಾಲ್ತಿಗೆ 6 ತಿಂಗಳಾಗಿದೆ ಎಂದು ಶಾರದಾಳಿಗೆ ಗೊತ್ತಿತ್ತು. ಹೌದಕ್ಕ, ನಾನು ಅಚ್ಚಕ್ಕನ ಭೇಟಿಯಾಗಿ ಮಾತಾಡ್ಲೇನು ಎಂದಳು ಶಾರದಾ. ಮಾಲ್ತಿ ಉತ್ತರಿಸಿ, ಮಾತಾಡು, 25 ರು ಈಗ ಕೊಡ್ತೀವಿ. ನಾಳೆ ಮಗು ಹುಟ್ಟಿದ ಮೇಲೆ ನಾವು ಕೆಲ್ಸಕ್ಕೆ ಹೋದಾಗ ಮಗುನ ಅವರೇ ನೋಡ್ಕೋಬೇಕು. ಆಗ ತಿಂಗಳಿಗೆ 100 ರು ಕೊಡ್ತಾರೆ ಅಂತ ಹೇಳು ಎಂದು ನುಡಿದಳು. ಆಗ್ಲಕ್ಕ, ಹೇಳ್ತೀನಿ ಎಂದು ನಮ್ರತೆಯಿಂದ ನುಡಿದಳು ಶಾರದಾ. ಮುಂಜಿಯ ಮನೆಯಲ್ಲಿ ಶಾರದಾಳನ್ನು ಯಾರೂ ಮುಖ ಕೊಟ್ಟು ಸರಿಯಾಗಿ ಮಾತಾಡಿಸ್ಲಿಲ್ಲ. ತೀರಾ ಶಾರದಾಳ ಮನಸ್ಸಿಗೆ ನೋವಾಗುವಷ್ಟು ಹೀನಾಯವಾಗಿ ನಡೆಸಿಕೊಂಡ್ರು. ಇದಕ್ಕೆ ಕಾರಣ ಶಾರದಾಳ ಎಣ್ಣೆ ಮುಖ ಹಾಗೂ ಒಣಗೂದ್ಲು ಹಾಗೂ ಮಾಸಲು ನೂಲಿನ ಸೀರೆ. ಮುಂಜಿಯ ಹುಡುಗನಿಗೆ ಭಿಕ್ಷೆ ನೀಡಲು ಮಾಲ್ತಿ, ಜಯಲಕ್ಷ್ಮಿ ಹಾಗೂ ನಾಗರತ್ನಳ ತಂಗಿಯರು, ತವರಿನ ಕಡೆಯವರೆಲ್ಲ ಬಂದ್ರು. ಆದರೆ ಶಾರದಾಳನ್ನು ಬಾ ಎಂದು ನಾಗರತ್ನ ಕರೀಲಿಲ್ಲ. ಊಟ ತಿಂಡಿಯ ಸಮಯದಲ್ಲಿಯೂ ಅವರೆಲ್ಲ ನಗುತ್ತಾ ಕಲಿಯುತ್ತಾ ಗುಂಪಾಗಿ ಕೂಡುವರು. ಶಾರದಾಳನ್ನು ಅಸ್ಪೃಶ್ಯಳಂತೆ ನೋಡುತ್ತಿದ್ರು. ಶಾರದಾ ತನ್ನ ಮಗುವಿನ ಜೊತೆ ಎಲ್ಲೋ ಒಂದು ಕೊನೆಯಲ್ಲಿ ಕೂಡುವಳು. ಒಂದು ಸಲ ಮೊದಲ ಪಂಕ್ತಿಗೆ ಶಾರದಾಳಿಗೆ ಜಾಗವೇ ಸಿಗ್ಲಿಲ್ಲ. ಶಾರದಾ ಮಗುವಿನ ಜೊತೆ 2ನೇ ಪಂಕ್ತಿಯಲ್ಲಿ ಕುಳಿತಿದ್ಲು. ನಾಗರತ್ನ ಸಿಡುಕುತ್ತಾ ಬಂದು, ಆಗ್ಲೇ ನೀನು ಊಟ ಆಗ್ಲಿಲ್ವಾ ಎಂದಳು. ಶಾರದಾ ಅಪಮಾನದಿಂದ, ಇಲ್ಲಕ್ಕ, ಆಗ ಎಲೆ ಸಿಕ್ಲಿಲ್ಲ, ಈಗ ಕೂತಿದ್ದೀನಿ ಎಂದಳು. ಒಳ್ಳೆ ಊಟಕ್ಕೆ ಕೂಡಾಟ, ವಾಲ್ಗದವ್ರಿಗೆ ಹೊರಗಡೆ ಕೂಡಿಸಿ ಬಡಿಸ್ಬೇಕು, ಬರ್ತೀಯೇನೋ ಅನ್ಕೊಂಡೆ ಎಂದು ರೇಗಿದಳು. ಮುಂದುವರೆಯುವುದು.